ನಮ್ಮ ಜಗತ್ತು ತುಂಬಾ ವಿಚಿತ್ರವಾಗಿದೆ ಮತ್ತು ಈ ವಿಚಿತ್ರವಾದ ಜಗತ್ತಿನಲ್ಲಿ ಸ್ವಾದಿಷ್ಟ ಆಹಾರಗಳೇನು ಕಡಿಮೆ ಇಲ್ಲ. ಜಗತ್ತಿನ ಕೆಲವು ಭಾಗಗಳಲ್ಲಿ ಆಹಾರದಲ್ಲಿ ಬೇರೆ ಬೇರೆ ಪರಂಪರೆಗಳಿವೆ ಮತ್ತು ಫುಡ್ ಟ್ರಾವೆಲರ್ಸ್ ಯಾವಾಗಲೂ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಹುಡುಕುತ್ತಾರೆ. ನಿಮಗೆ ತಿನ್ನುವುದರಲ್ಲಿ ಆಸಕ್ತಿ ಇದ್ದರೆ ಜಗತ್ತಿನಲ್ಲಿ ಹಲವಾರು ಸ್ಥಳಗಳಲ್ಲಿ ವಿಭಿನ್ನವಾದ ಟೇಸ್ಟಿ ಫುಡ್ಗಳು ನಿಮಗೆ ಸಿಗುತ್ತವೆ. ಆದರೆ ಕೆಲವು ಸ್ಥಳಗಳಲ್ಲಿ ತಿನ್ನುವ ಆಹಾರಗಳು ತುಂಬಾ ವಿಚಿತ್ರವಾಗಿರುತ್ತವೆ. ಅದನ್ನು ತಿನ್ನುವ ಮೊದಲು ನೀವು 100 ಬಾರಿ ಯೋಚಿಸುವಿರಿ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಇಂತಹದೇ ವಿಚಿತ್ರವಾದ ಫುಡ್ಗಳ ಬಗ್ಗೆ ತಿಳಿಸ್ತೀವಿ. ಇವುಗಳನ್ನು ಜನರು ತುಂಬಾ ಸಂತೋಷದಿಂದ ತಿನ್ನುತ್ತಾರೆ. ಹಾಗೂ ಈ ವಿಡಿಯೋ ನೋಡೋ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಎಲ್ಲ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಸನ್ನಗ್ಜಿ ಆಕ್ಟೋಪಸ್ ಒಂದು ಮೃದುವಾದ ಜೀವಿ. ಇದನ್ನು ತಿನ್ನುವುದು ದೂರ ಹೋಯಿತು, ನಾವು ಇದನ್ನು ಮುಟ್ಟಲು ಯೋಚಿಸುವುದಿಲ್ಲ. ಆದರೆ ಸೌತ್ ಕೊರಿಯಾದಲ್ಲಿ ಇರೋ ಜನರಿಗೆ ಇದೊಂದು ಸ್ವಾದಿಷ್ಟ ಫುಡ್ ಆಗಿದೆ ಮತ್ತು ಅಲ್ಲಿಯ ಜನರು ಇದನ್ನು ಜೀವಂತವಾಗಿ ತಿನ್ನಲು ಇಚ್ಛಿಸುತ್ತಾರೆ. ಇದು ಜೀವಂತ ಇರುವ ಕಾರಣ ತಿನ್ನುವಾಗ ಕುತ್ತಿಗೆಯಲ್ಲಿ ಸಿಕ್ಕರೆ ನಿಮ್ಮ ಜೀವಕ್ಕೆ ಹಾನಿಯಾಗಬಹುದು. ಆದರೆ ಅಲ್ಲಿಯ ಜನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಹಾಗೆ ತಿನ್ನುತ್ತಾರೆ. ಬೌಲಟ್ ಮೊಟ್ಟೆ ಜಗತ್ತಿನಲ್ಲಿ ಒಳ್ಳೆಯ ಆಹಾರವಾಗಿದೆ. ತುಂಬ ಜನಕ್ಕೆ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಆಗುತ್ತದೆ. ಆದರೆ ಫಿಲಿಪೀನ್ಸ್ ಜನರು ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅಲ್ಲಿಯ ಬಾತುಕೋಳಿಯ ಮೊಟ್ಟೆಗಳನ್ನು ಇವರು ತಿನ್ನುತ್ತಾರೆ. ಇದರ ಒಳಗೆ ಒಂದು ವಿಕಸಿತವಾದ ಭ್ರೂಣವಿರುತ್ತದೆ. ಸಾಮಾನ್ಯವಾಗಿ ಈ ಭೋಜನ ಮಸಾಲೆ ಪದಾರ್ಥಗಳಿಂದ ತಯಾರಿಸುತ್ತಾರೆ. ಇದರಲ್ಲಿ ಮೊಟ್ಟೆ ಒಳಗೆ ಇರುವುದೆಲ್ಲ ನಿಮಗೆ ಕಾಣಿಸುತ್ತದೆ. ನಮಗೆ ಇದು ವಿಚಿತ್ರ ಅನಿಸಿದ್ರೂ ಅಲ್ಲಿಯ ಜನರಿಗೆ ಇದು ಒಂದು ಸ್ವಾದಿಷ್ಟವಾದ ಭೋಜನೆಯಾಗಿದೆ. ಏಪಿಂಗ್ ದೊಡ್ಡ ದೊಡ್ಡ ಕೀಡೆಗಳನ್ನು ನೋಡಿದರೆ ನಾವೆಲ್ಲ ಹೆದರಿಕೊಳ್ಳುತ್ತೇವೆ. ಆದರೆ ಕಾಂಬೋಡಿಯಾದಲ್ಲಿ ಹಾಗಲ್ಲ. ಅಲ್ಲಿಯ ಜನ ಇವುಗಳನ್ನು ಸ್ಪೆಷಲ್ ಆಗಿ ಫ್ರೈ ಮಾಡಿ ತಿನ್ನುತ್ತಾರೆ. ಅಲ್ಲಿಯ ಜನರಿಗಂತೂ ಇದು ತುಂಬಾ ಸ್ವಾದಿಷ್ಟವಾದ ಭೋಜನವಾಗಿದೆ. ಇದರ ಸ್ವಾದವು ಏಡಿಗಳಂತೆ ಇರುತ್ತದೆ ಅಂತ ಅಲ್ಲಿಯ ಜನ ಹೇಳ್ತಾರೆ. ಈ ಪರಂಪರೆ ಇಲ್ಲಿ ಪ್ರಾಚೀನ ಕಾಲದಿಂದಲೂ ಇದೆ. ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತದೆ. ಇದನ್ನು ತಿನ್ನುವುದರಿಂದ ಸೌಂದರ್ಯ ಕೂಡ ಹೆಚ್ಚಿಸುತ್ತದೆ ಅಂತ ಅಲ್ಲಿಯ ಜನ ಹೇಳ್ತಾರೆ. ಕಾಸು ಮಾರ್ಜು ಇಟಾಲಿಯನ್ ಪನೀರ್ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಇಟಲಿಯಲ್ಲಿ ಕಂಡುಬರುವ ಕಾಸು ಮರುಜ್ ಒಂದು ವಿಶೇಷವಾದ ಪ್ರಕಾರದ ಪನೀರ್ ಆಗಿದೆ. ಇದು ಕುರಿಗಳ ಹಾಲಿನಿಂದ ವಿಶೇಷ ರೂಪದಲ್ಲಿ ತಯಾರಿಸುತ್ತಾರೆ. ಮೊದಲ ಬಾರಿ ನೋಡಿದಾಗ ಇದು ಸಾಮಾನ್ಯವಾಗಿ ಸುಂದರವಾಗಿ ಕಾಣಿಸುತ್ತದೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಿಮಗೆ ಅದರಲ್ಲಿ ಸಾವಿರಾರು ಹುಳುಗಳು ಕಾಣಿಸುತ್ತವೆ. ಈ ಪದಾರ್ಥವನ್ನು ತಯಾರಿಸುವ ಸಮಯ ಜೀವಂತ ಕೀಡೆಗಳನ್ನು ಈ ಪನೀರ್ ಮೇಲೆ ಮೊಟ್ಟೆ ಇಡಲು ಬಳಸುತ್ತಾರೆ. ಜನರು ಇದನ್ನು ಮೊಟ್ಟೆ ಜೊತೆ ತಿನ್ನುತ್ತಾರೆ ಅಥವಾ ಹಾಗೆಯೂ ತಿನ್ನುತ್ತಾರೆ. ಎಸ್ಕಮೋಲ್ಸ್ ಇದೊಂದು ವಿಷಕಾರಿ ಇರುವೆಯ ಪ್ರಜಾತಿಯಾಗಿದೆ. ಇವು ಮೆಕ್ಸಿಕೋನಲ್ಲಿ ಕಂಡುಬರುತ್ತವೆ. ಅಲ್ಲಿ ಇವು ಮಗುವಿ ಹೆಸರಿನ ಸಸ್ಯದ ಕೆಳಗೆ ಇವು ಮೊಟ್ಟೆ ಇಡುತ್ತವೆ. ಇದನ್ನು ಮೆಕ್ಸಿಕೋದಲ್ಲಿ ರುಚಿಕರವಾದ ಆಹಾರ ಅಂತಾರೆ. ಇದು ತಿನ್ನಲು ಬೆಣ್ಣೆಯಂತೆ ಇರುತ್ತದೆ ಅಂತ ಅಲ್ಲಿಯ ಜನರು ಹೇಳುತ್ತಾರೆ. ಇದನ್ನು ಆಮ್ಲೆಟ್ ಜೊತೆನೂ ಕೂಡ ಅಲ್ಲಿಯ ಜನ ತಿನ್ನುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ. ಧನ್ಯವಾದಗಳು.